ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ವೃಶ್ಚಿಕ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಇವರಿಗೆ ತುಂಬಾ ಒಂದು ಪಾಸಿಟಿವ್ ಆಗುವಂತಹ ಒಂದು ಮಾಸವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ನಿರತರಾಗಿರ್ತಾರೆ. ಇವರು ಇದರಿಂದ ತಮ್ಮ ಒಂದು ಕುಟುಂಬದ ಸದಸ್ಯರಿಗೆ ಕಡಿಮೆ ಸಮಯವನ್ನು ನೀಡುವ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದರೆ ತಮ್ಮನ್ನು ಕಳೆದುಕೊಳ್ಳುವಂತಹ ಒಂದು ವಿಚಾರಗಳು, ಏನೇ ಒಂದು ವಿಚಾರಗಳು ಬಂದು ಸಹಿತ ಮನೆಯ ಒಂದು ಗುಟ್ಟನ್ನು ತಾವು ಹೊರಗಡೆ ಬಿಡಕ್ಕೆ ಹೋಗಬೇಡಿ. ಅದರಿಂದ ತುಂಬ ಸಮಸ್ಯೆಯನ್ನು ತಾವು ಅನುಭವಿಸ್ತೀರಿ ವೃಶ್ಚಿಕ ರಾಶಿಯವರು ಅಂತ ನಾವಿಲ್ಲಿ ಹೇಳ್ಬೋದು. ವೃತ್ತಿಯ ಒಂದು ದೃಷ್ಟಿಕೋನದಿಂದ ನಾವಿಲ್ಲಿ ನೋಡಿದ್ರೆ ಈ ತಿಂಗಳು ಸ್ವಲ್ಪ ಏರಿಳಿತಗಳು ತುಂಬಾ ಕೂಡಿರ್ತವೆ. ನೀವು ಯಾವುದೇ ಒಂದು ರೀತಿಯ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದರೆ ನಿಮ್ಮ ಒಂದು ಕೆಲಸ ಸೂಕ್ತವಾದಂತಹ ಫಲಿತಾಂಶವನ್ನು ಸಹಿತ ತಾವಿಲ್ಲಿ ಪಡಿತೀರಿ. ಮತ್ತು ಒಟ್ಟಾರೆಯಾಗಿ ನಾವು ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೇಳೋದಾದರೆ ಸಾಕಷ್ಟು ಗೊಂದಲಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. 5ನೇ ಮನೆಯಲ್ಲಿ ರಾಹು, ಮಂಗಳ ಮತ್ತು ಬುಧನ ಒಂದು ಸಂಯೋಜನೆ ಇರೋದ್ರಿಂದ ತಾವು ಗಮನ ಮತ್ತು ಏಕಾಗ್ರತೆಯ ಮಟ್ಟವನ್ನು ಕಡಿಮೆ ಮಾಡುತ್ತೆ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ. ಜೀವನದಲ್ಲಿ ವಿವಿಧ ರೀತಿಯ ಒಂದು ಕೌಟುಂಬಿಕ ತೊಂದರೆಗಳನ್ನು ತಾವು ಅನುಭವಿಸ್ತೀರಿ. ಮತ್ತು ಯಾವುದೇ ಒಂದು ವಿಚಾರಗಳನ್ನು ತಾವು ಕಾರ್ಯನಿರತರಾಗಿರ್ತೀರಿ. ಮತ್ತು ತಮ್ಮ ಒಂದು ಪ್ರೀತಿ, ಜೀವನ ಮತ್ತು ಸಂಬಂಧದ ಬಗ್ಗೆ ತಾವು ಮಾತಾಡೋದಾದರೆ ಇಡೀ ತಿಂಗಳು ದುರ್ಬಲರಾಗಿರ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಕೆಲವೊಂದು ಅನುಕೂಲವೆಂದರೆ ನಾವಿಲ್ಲಿ ಕರೆಯೋಕ್ಕಾಗಲ್ಲ. ಯಾಕೆಂದರೆ ಸ್ವಲ್ಪ ಸಮಸ್ಯೆಗಳು ತಮ್ಮ ಒಂದು ಪ್ರೀತಿ ಪಾತ್ರರಿಂದ ಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ವಿವಾಹಿತರಿಂದ ಕೆಲವೊಂದು ಮಂಗಳಕರವಾದಂತಹ ಸಮಯಗಳು ಸಹಿತ ಕಂಡುಬರುವಂಥದ್ದು. ಗುರುಗ್ರಹ 7ನೇ ಮನೆಯಲ್ಲಿ ಉಳಿದಿರೋದ್ರಿಂದ ಒಟ್ಟಾರೆಯಾಗಿ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಪ್ರತಿಕ್ರಿಯೆಯನ್ನು ತಾವು ಹೆಚ್ಚಾಗಿ ಅನುಭವಿಸ್ತೀರಿ. ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ತಾವು ಮಾತಾಡೋದಾದರೆ ಉತ್ತಮ ಯಶಸ್ವಿಯನ್ನು ಸಹಿತ ತಾವಿಲ್ಲಿ ಕಾಣುವಂತಹ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ತಮ್ಮ ಒಂದು ನಿರ್ಧಾರದ ಕಡೆಗೆ, ಉತ್ತಮವಾದಂತಹ ಫಲಾನುಫಲದ ಕಡೆಗೆ ತಮ್ಮ ಒಂದು ಅವಕಾಶವನ್ನು ಸಹಿತ ತಾವಿಲ್ಲಿ ಪಡಿತಾ ಇರ್ತೀರಿ. ಯಶಸ್ವಿಯತ್ತ ತಾವು ಸರಿಯಾಗಿ ಪ್ರಯತ್ನಗಳನ್ನ ತಾವು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ತಾವು ಎಲ್ಲ ರೀತಿಯಲ್ಲೂ ಸಹಿತ ಆರೋಗ್ಯದ ದೃಷ್ಟಿಯಿಂದ ನಾವಿಲ್ಲಿ ನೋಡಿದ್ರೆ ಕೆಲವೊಂದು ಏರಿಳಿತಗಳು ತಮಗಿಲ್ಲಿ ಕಂಡು ಬರ್ತಾ ಇದೆ. ಮಂಗಳ ಮತ್ತು ರಾಹು ಮತ್ತು ಬುಧ ಗ್ರಹಗಳ ಮತ್ತು 5ನೇ ಸ್ಥಾನದಲ್ಲಿ ಕುಳಿತಿರೋದ್ರಿಂದ ತಮಗೆ ಕೆಲವೊಂದು ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳಲ್ಲಿ ತುಂಬ ಸಮಸ್ಯೆಗಳನ್ನು ತಾವು ಅನುಭವಿಸ್ತೀರಿ. ಬಂಧುತ್ವದಲ್ಲಿ ಸಮಸ್ಯೆಗಳನ್ನು ತಾವಿಲ್ಲಿ ಅನುಭವಿಸ್ತೀರಿ. ಮತ್ತು ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ರಾಜಕೀಯ ನಾಯಕರಿಗೆ ಕೆಲವೊಂದು ಬದಲಾವಣೆಗಳಾಗಬಹುದು. ಮತ್ತು ಚಲನಚಿತ್ರ ನಟನಟಿಯರಿಗೆ ಕೆಲವೊಂದು ಬೆಳವಣಿಗೆಗಳಾಗಬಹುದು. ಮತ್ತು ಅತ್ಯುತ್ತಮವಾದ ಸಂಖ್ಯೆಯಾಗಿ ತಾವು 5ನ್ನು ತಾವು ಆಯ್ಕೆ ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಹನುಮನ ಧ್ಯಾನವನ್ನು ಮಾಡುವಂಥದ್ದು ಅತಿ ಉತ್ತಮ. ಓಂ ಹಂ ಹನುಮತೇ ನಮಃ ಅನ್ನುವಂತಹ ಮಂತ್ರದ ಜೊತೆಗೆ ಹನುಮಾನ ಚಾಲೀಸನ್ನು ತಾವು ಪಠನೆ ಮಾಡುವಂಥದ್ರಿಂದ ಎಲ್ಲ ರೀತಿ ಸಮಸ್ಯೆಗಳಿಗೆ ಮುಕ್ತಿಯನ್ನು ತಾವು ಪಡಿತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಇದಾಗಿತ್ತು ವೃಶ್ಚಿಕ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಅಂತಲೂ ಸಹಿತ ತಿಳಿಸ್ಬೋದು. ಇದೇ ರೀತಿ ತಾವು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಬೇಕಾದ್ರೆ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ಪ್ರತಿಯೊಂದು ವಿಡಿಯೋಗಳನ್ನು ತಾವು ನೋಡಬಹುದು. ಎಲ್ಲ ರೀತಿಯಲ್ಲೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮುಖಾಂತರ ತಮ್ಮ ಒಂದು ವಿಚಾರ ವಿನಿಮಯವನ್ನು ತಾವಿಲ್ಲಿ ಮಾಡಿಕೊಳ್ಬೋದು ಅಂತಲೂ ತಿಳಿಸ್ತಾ, ನನ್ನ ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೈವ ಆಗಿರುವಂಥ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಖುಷಿ, ಸಂತೋಷ, ನೆಮ್ಮದಿ, ಸಮೃದ್ಧಿ ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.